ಇಸ್ರೇಲ್ನ ಅಣ್ವಸ್ತ್ರ ನೆಲೆಗಳ ಮೇಲೆ ಅಮೆರಿಕ ನಡೆಸಿರುವ ದಾಳಿ ವಿಫಲವಾಯಿತು, ಸಕ್ಸಸ್ ಆಯಿತು, ಆ ಚರ್ಚೆ ಬೇರೆ. ಆದರೆ ಯುದ್ಧ ನಡೀತಾ ಇದ್ದಿದ್ದು ಇಸ್ರೇಲ್ ಹಾಗೆ ಇರಾನ್ ನಡುವೆ ಅಮೆರಿಕ ಯಾಕೆ ಅಟ್ಯಾಕ್ ಮಾಡಬೇಕಾಗಿತ್ತು ಅನ್ನೋ ಪ್ರಶ್ನೆ ಇದೀಗ ಅಮೆರಿಕಾದ ಸುತ್ತ ಚಕ್ರವ್ಯೂಹದಂತೆ ಸುತ್ತಕೊಳ್ತಾ ಇದೆ. ಅದ್ಯಾವ ಗಳಿಗೆಯಲ್ಲಿ ಇರಾನ್ ಹಾಗೆ ಇಸ್ರೇಲ್ನ ಅಣು ಯುದ್ಧದ ನಡುವೆ ಅಮೆರಿಕ ಎಂಟ್ರಿ ಕೊಡ್ತೋ ಇದೀಗ ಅಮೆರಿಕ ವಿರುದ್ಧ ಮುಗಿ ಬೀಳಲಿಕ್ಕೆ, ತಿರುಗಿ ಬೀಳಲಿಕ್ಕೆ ಬೇರೆ ಬೇರೆ ದೇಶಗಳು, ಅದರಲ್ಲೂ ಪ್ರಮುಖವಾಗಿ ಚೀನಾ ಹಾಗೆ ರಷ್ಯಾ ಚಿಂತನೆಯನ್ನ ಪ್ರಾರಂಭ ಮಾಡಿವೆ. ಇರಾನ್ನ ಅಣು ಕೇಂದ್ರದ ಮೇಲೆ ಅಮೆರಿಕ ಅಟ್ಯಾಕ್ ಮಾಡ್ತು. ಇಸ್ರೇಲ್ ಹಾಗೆ ಇರಾನ್ನ ಮಧ್ಯೆ ಶತಮಾನಗಳ ಸೇಡಿನ ಸಮರ ಇದ್ದೇ ಇದೆ. ಇರಾನ್ ಇಸ್ರೇಲ್ನ ವಿರುದ್ಧವಾಗಿ ಕೇವಲ ಮಿಲಿಟರಿ ಆಪರೇಷನ್ಸ್ ಮಾತ್ರವಲ್ಲ, ಬದಲಾಗಿ ಉಗ್ರಗಾಮಿಗಳನ್ನ ಕೂಡ ಬೆಂಬಲಿಸಿ ಪೋಷಿಸ್ತಿದೆ ಅನ್ನೋ ಆರೋಪ ಇಸ್ರೇಲ್ನದ್ದು. ಹೀಗಾಗಿನೇ ಇರಾನ್ನಲ್ಲಿ ಅಣ್ವಸ್ತ್ರಗಳು ತಯಾರಾಯಿತು ಅಂದ್ರೆ ಅದು ನೇರವಾಗಿ ಬರೋದು ನಮ್ಮ ದೇಶದ ಮೇಲೆ ಅನ್ನೋ ಕಾರಣಕ್ಕೇನೆ ಇರಾನ್ನ ಅಣ್ವಸ್ತ್ರ ಪ್ರಾಜೆಕ್ಟ್ಗಳನ್ನ ಇಸ್ರೇಲ್ ಖಂಡಾತುಂಡವಾಗಿ ಖಂಡಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರವನ್ನ ತಯಾರು ಮಾಡೋಕ್ಕಾಗ್ಲಿ, ಬಳಕೆ ಮಾಡೋಕ್ಕಾಗ್ಲಿ ನಾವು ಬಿಡೋದಿಲ್ಲ ಅನ್ನೋ ಶಪಥವನ್ನ ಮಾಡಿದೆ ಇಸ್ರೇಲ್. ಹಾಗೆ ಇರಾನ್ ಈ ರೀತಿ ತ್ವರಿತಗತಿಯಲ್ಲಿ ಅಣ್ವಸ್ತ್ರಗಳನ್ನು ತಯಾರು ಮಾಡಿ ಇಟ್ಕೊಳ್ಳಿಕ್ಕೆ ಕಾರಣವಾಗ್ತಾ ಇರೋದು ಖೊಮೇನಿ ಆಡಳಿತ. ಖೊಮೇನಿ ಆಡಳಿತವನ್ನ ಕೂಡ ನಾವು ಮುಗಿಸ್ತೇವೆ ಅನ್ನೋ ಪಣ ತೊಟ್ಟಿದೆ ಇಸ್ರೇಲ್. ಹಾಗಂದ ಮಾತ್ರಕ್ಕೆ ಅಮೆರಿಕಾಗೆ ಇದರಲ್ಲಿ ಯಾವುದೇ ರೀತಿ ಪಾತ್ರ ಇಲ್ಲ, ಇರಾನ್ಗೂ ಹಾಗೆ ಅಮೆರಿಕಾಗೂ ಸಂಬಂಧ ಸರಿಯಾಗೇ ಇತ್ತು ಅನ್ನೋ ರೀತಿಯ ಪರಿಸ್ಥಿತಿ ಅಲ್ಲ. ಬದಲಾಗಿ ಅಮೆರಿಕ ಹಾಗೆ ಇರಾನ್ ನಡುವೆ ಕೂಡ 5 ದಶಕಗಳ ಪ್ರತೀಕಾರದ ಸಂಘರ್ಷ ನಡೆದುಕೊಂಡೇ ಬಂದಿದೆ. ಸದ್ಯ ದೋಸ್ತ್ ಕಾ ದೋಸ್ತ್ ದುಶ್ಮನ್ ಅನ್ನೋ ರೀತಿಯಲ್ಲಿ, ಅಥವಾ ಯಾರಿಗೆ ವೈರುತ್ವ ಇರುತ್ತೋ ಅವರ ವಿರುದ್ಧವಾಗಿ ನಿಲ್ಲುವ ಇಬ್ಬರು ಸ್ನೇಹಿತರಾಗಬಹುದು ಅನ್ನೋ ರೀತಿಯಲ್ಲಿ ಅಮೆರಿಕ ಹಾಗೆ ಇಸ್ರೇಲ್ ಕೈ ಜೋಡಿಸಿದೆ. ತಮ್ಮ ಬದ್ಧ ವೈರಿ ಇರಾನ್ನ ವಿರುದ್ಧ ಇದೀಗ ಇಸ್ರೇಲ್ ಹಾಗೆ ಅಮೆರಿಕ ಎರಡೂ ಕೂಡ ಮುಗಿಬಿದ್ದಿವೆ. ಇರಾನ್ ಯಾರು ಎಷ್ಟೇ ಪ್ರಬಲವಾದ ದಾಳಿಯನ್ನ ನಡೆಸಿದ್ರು, ಅಮೆರಿಕ ಎಂಟ್ರಿ ಕೊಟ್ಟರು, ಬೆದರಿಕೆಯನ್ನ ಹಾಕಿದ್ರು, ನಾವು ಶರಣಾಗೋ ಮಾತೇ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟ ಮಾತುಗಳಲ್ಲಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದೆ. ಅದರಲ್ಲೂ ಖೊಮೇನಿ ಇರಾನ್ ಹಿಂದೆ ಸರಿಯೋ ಮಾತೇ ಇಲ್ಲ, ಅಮೆರಿಕ ಅಥವಾ ಇಸ್ರೇಲ್ ಜಂಟಿ ಆಪರೇಷನ್ ನಡೆಸಿದ್ರು ಕೂಡ ಅದಕ್ಕೆ ಖಡಕ್ ಉತ್ತರ ನಾವು ಕೊಟ್ಟೇ ಕೊಡ್ತೀವಿ ಅನ್ನೋ ಮಾತನಾಡ್ತಿದೆ. ಕೇವಲ ಇಷ್ಟು ಮಾತ್ರವಲ್ಲ, ಇದೀಗ ಇರಾನ್ಗೆ ಬೆಂಬಲವಾಗಿ ರಷ್ಯಾ ಹಾಗೆ ಚೀನಾ ನಿಲ್ಲೋದಾಗಿ ಘೋಷಣೆಯನ್ನ ಮಾಡಿದೆ. ಸ್ನೇಹಿತ ಸಂಕಷ್ಟದಲ್ಲಿದ್ದಾನೆ ಅಂತ ಹೇಳಿ ನೇರವಾಗಿ ಅಖಾಡಕ್ಕೆ ಇಳಿಯೋ ನಿರ್ಧಾರಕ್ಕೆ ಬಂದ್ಬಿಡುತ್ತಾ ರಷ್ಯಾ ಹಾಗೆ ಚೀನಾ. ಸದ್ಯಕ್ಕೆ ಅದೇ ಕುತೂಹಲ ಇರೋದು. ಈಗ ಬಾಹ್ಯ ಬೆಂಬಲ ನೀಡೋದು ಬೇರೆ, ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡೋದು ಬೇರೆ, ಆದರೆ ತಾವೇ ಖುದ್ದು ಚೀನಾ ಹಾಗೆ ರಷ್ಯಾನೇ ಅಖಾಡಕ್ಕೆ ಇಳಿದು ಇಸ್ರೇಲ್ ಹಾಗೆ ಅಮೆರಿಕದ ಮೇಲೆ ದಾಳಿ ಮಾಡ್ಲಿಕ್ಕೆ ಮುಂದಾಗ್ಬಿಡುತ್ತಾ. ಇನ್ ಕೇಸ್ ಹಾಗೇನಾದರೂ ಆಗಿದ್ದೇ ಆದಲ್ಲಿ ಅಲ್ಲಿಗೆ 3ನೇ ಮಹಾಯುದ್ಧ ಅಧಿಕೃತವಾಗಿ ಫಿಕ್ಸ್ ಆದಂತೆ. ಆದರೆ ಸದ್ಯಕ್ಕೆ ಚೀನಾ ಹಾಗೆ ರಷ್ಯಾ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿವೆ. ನೇರವಾಗಿ ಅಖಾಡಕ್ಕೆ ಇಳಿತಿಲ್ಲ ಅಮೆರಿಕದ ರೀತಿಯಲ್ಲಿ. ಒಂದು ವೇಳೆ ಅಮೆರಿಕ ಮತ್ತೆ ತನ್ನ ದಾಳಿಯನ್ನ ಮುಂದುವರಿಸಿದ್ರೆ ನಾವು ಕೂಡ ಅಖಾಡಕ್ಕೆ ಅಧಿಕೃತವಾಗಿ ಬರ್ತೇವೆ ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡ್ತೀವಿ. ಈಗಾಗಲೇ ಇರಾನ್ಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ರಷ್ಯಾ, ಚೀನಾ ಎರಡೂ ದೇಶಗಳು ಕೂಡ ರವಾನೆ ಮಾಡಿದೆ. ನೇರವಾಗಿ ಅಖಾಡಕ್ಕೆ ಇಳಿಯುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಲಭ್ಯ ಆಗೋದು ಬಾಕಿ ಇದೆ. ಇನ್ನು ಇಸ್ರೇಲ್ನ ಅಣ್ವಸ್ತ್ರ ನೆಲೆಗಳ ಮೇಲೆ ಅಮೆರಿಕ ನಡೆಸಿರುವ ದಾಳಿ ವಿಫಲವಾಯಿತು, ಸಕ್ಸಸ್ ಆಯಿತು, ಆ ಚರ್ಚೆ ಬೇರೆ. ಆದರೆ ಯುದ್ಧ ನಡೀತಾ ಇದ್ದಿದ್ದು ಇಸ್ರೇಲ್ ಹಾಗೆ ಇರಾನ್ ನಡುವೆ ಅಮೆರಿಕ ಯಾಕೆ ಅಟ್ಯಾಕ್ ಮಾಡಬೇಕಾಗಿತ್ತು ಅನ್ನೋ ಪ್ರಶ್ನೆ ಇದೀಗ ಅಮೆರಿಕಾದ ಸುತ್ತ ಚಕ್ರವ್ಯೂಹದಂತೆ ಸುತ್ತಕೊಳ್ತಾ ಇದೆ. ಅದ್ಯಾವ ಗಳಿಗೆಯಲ್ಲಿ ಇರಾನ್ ಹಾಗೆ ಇಸ್ರೇಲ್ನ ಅಣು ಯುದ್ಧದ ನಡುವೆ ಅಮೆರಿಕ ಎಂಟ್ರಿ ಕೊಡ್ತೋ ಇದೀಗ ಅಮೆರಿಕ ವಿರುದ್ಧ ಮುಗಿ ಬೀಳಲಿಕ್ಕೆ, ತಿರುಗಿ ಬೀಳಲಿಕ್ಕೆ ಬೇರೆ ಬೇರೆ ದೇಶಗಳು, ಅದರಲ್ಲೂ ಪ್ರಮುಖವಾಗಿ ಚೀನಾ ಹಾಗೆ ರಷ್ಯಾ ಚಿಂತನೆಯನ್ನ ಪ್ರಾರಂಭ ಮಾಡಿವೆ. ಇರಾನ್ನ ಅಣು ಕೇಂದ್ರದ ಮೇಲೆ ಅಮೆರಿಕ ಅಟ್ಯಾಕ್ ಮಾಡ್ತು. ಇಸ್ರೇಲ್ ಹಾಗೆ ಇರಾನ್ನ ಮಧ್ಯೆ ಶತಮಾನಗಳ ಸೇಡಿನ ಸಮರ ಇದ್ದೇ ಇದೆ. ಇರಾನ್ ಇಸ್ರೇಲ್ನ ವಿರುದ್ಧವಾಗಿ ಕೇವಲ ಮಿಲಿಟರಿ ಆಪರೇಷನ್ಸ್ ಮಾತ್ರವಲ್ಲ, ಬದಲಾಗಿ ಉಗ್ರಗಾಮಿಗಳನ್ನ ಕೂಡ ಬೆಂಬಲಿಸಿ ಪೋಷಿಸ್ತಿದೆ ಅನ್ನೋ ಆರೋಪ ಇಸ್ರೇಲ್ನದ್ದು. ಹೀಗಾಗಿನೇ ಇರಾನ್ನಲ್ಲಿ ಅಣ್ವಸ್ತ್ರಗಳು ತಯಾರಾಯಿತು ಅಂದ್ರೆ ಅದು ನೇರವಾಗಿ ಬರೋದು ನಮ್ಮ ದೇಶದ ಮೇಲೆ ಅನ್ನೋ ಕಾರಣಕ್ಕೇನೆ ಇರಾನ್ನ ಅಣ್ವಸ್ತ್ರ ಪ್ರಾಜೆಕ್ಟ್ಗಳನ್ನು ಇಸ್ರೇಲ್ ಖಂಡಾತುಂಡವಾಗಿ ಖಂಡಿಸ್ತಾ ಇದೆ.
ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರವನ್ನ ತಯಾರು ಮಾಡೋಕ್ಕಾಗ್ಲಿ ಬಳಕೆ ಮಾಡೋಕ್ಕಾಗ್ಲಿ ನಾವು ಬಿಡೋದಿಲ್ಲ ಅನ್ನೋ ಶಪಥವನ್ನ ಮಾಡಿದೆ ಇಸ್ರೇಲ್. ಹಾಗೆ ಇರಾನ್ ಈ ರೀತಿ ತ್ವರಿತಗತಿಯಲ್ಲಿ ಅಣ್ವಸ್ತ್ರಗಳನ್ನು ತಯಾರು ಮಾಡಿ ಇಟ್ಕೊಳ್ಳಿಕ್ಕೆ ಕಾರಣವಾಗ್ತಾ ಇರೋದು ಖೊಮೇನಿ ಆಡಳಿತ. ಖೊಮೇನಿ ಆಡಳಿತವನ್ನ ಕೂಡ ನಾವು ಮುಗಿಸ್ತೇವೆ ಅನ್ನೋ ಪಣ ತೊಟ್ಟಿದೆ ಇಸ್ರೇಲ್. ಹಾಗಂದ ಮಾತ್ರಕ್ಕೆ ಅಮೆರಿಕಾಗೆ ಇದರಲ್ಲಿ ಯಾವುದೇ ರೀತಿ ಪಾತ್ರ ಇಲ್ಲ, ಇರಾನ್ಗೂ ಹಾಗೆ ಅಮೆರಿಕಾಗೂ ಸಂಬಂಧ ಸರಿಯಾಗೇ ಇತ್ತು ಅನ್ನೋ ರೀತಿಯ ಪರಿಸ್ಥಿತಿ ಅಲ್ಲ. ಬದಲಾಗಿ ಅಮೆರಿಕ ಹಾಗೆ ಇರಾನ್ ನಡುವೆ ಕೂಡ 5 ದಶಕಗಳ ಪ್ರತೀಕಾರದ ಸಂಘರ್ಷ ನಡೆದುಕೊಂಡೇ ಬಂದಿದೆ. ಸದ್ಯ ದೋಸ್ತ್ ಕಾ ದೋಸ್ತ್ ದುಶ್ಮನ್ ಅನ್ನೋ ರೀತಿಯಲ್ಲಿ ಅಥವಾ ಯಾರಿಗೆ ವೈರುತ್ವ ಇರುತ್ತೋ ಅವರ ವಿರುದ್ಧವಾಗಿ ನಿಲ್ಲುವ ಇಬ್ಬರು ಸ್ನೇಹಿತರಾಗಬಹುದು ಅನ್ನೋ ರೀತಿಯಲ್ಲಿ ಅಮೆರಿಕ ಹಾಗೆ ಇಸ್ರೇಲ್ ಕೈ ಜೋಡಿಸಿದೆ. ತಮ್ಮ ಬದ್ಧ ವೈರಿ ಇರಾನ್ನ ವಿರುದ್ಧ ಇದೀಗ ಇಸ್ರೇಲ್ ಹಾಗೆ ಅಮೆರಿಕ ಎರಡೂ ಕೂಡ ಮುಗಿಬಿದ್ದಿವೆ. ಇರಾನ್ ಯಾರು ಎಷ್ಟೇ ಪ್ರಬಲವಾದ ದಾಳಿಯನ್ನ ನಡೆಸಿದ್ರು, ಅಮೆರಿಕ ಎಂಟ್ರಿ ಕೊಟ್ಟರು, ಬೆದರಿಕೆಯನ್ನ ಹಾಕಿದ್ರು, ನಾವು ಶರಣಾಗೋ ಮಾತೇ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟ ಮಾತುಗಳಲ್ಲಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದೆ. ಅದರಲ್ಲೂ ಖೊಮೇನಿ ಇರಾನ್ ಹಿಂದೆ ಸರಿಯೋ ಮಾತೇ ಇಲ್ಲ, ಅಮೆರಿಕ ಅಥವಾ ಇಸ್ರೇಲ್ ಜಂಟಿ ಆಪರೇಷನ್ ನಡೆಸಿದ್ರು ಕೂಡ ಅದಕ್ಕೆ ಖಡಕ್ ಉತ್ತರ ನಾವು ಕೊಟ್ಟೇ ಕೊಡ್ತೀವಿ ಅನ್ನೋ ಮಾತನಾಡ್ತಿದೆ. ಕೇವಲ ಇಷ್ಟು ಮಾತ್ರವಲ್ಲ, ಇದೀಗ ಇರಾನ್ಗೆ ಬೆಂಬಲವಾಗಿ ರಷ್ಯಾ ಹಾಗೆ ಚೀನಾ ನಿಲ್ಲೋದಾಗಿ ಘೋಷಣೆಯನ್ನ ಮಾಡಿದೆ. ಸ್ನೇಹಿತ ಸಂಕಷ್ಟದಲ್ಲಿದ್ದಾನೆ ಅಂತ ಹೇಳಿ ನೇರವಾಗಿ ಅಖಾಡಕ್ಕೆ ಇಳಿಯೋ ನಿರ್ಧಾರಕ್ಕೆ ಬಂದ್ಬಿಡುತ್ತಾ ರಷ್ಯಾ ಹಾಗೆ ಚೀನಾ. ಸದ್ಯಕ್ಕೆ ಅದೇ ಕುತೂಹಲ ಇರೋದು. ಈಗ ಬಾಹ್ಯ ಬೆಂಬಲ ನೀಡೋದು ಬೇರೆ, ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡೋದು ಬೇರೆ, ಆದರೆ ತಾವೇ ಖುದ್ದು ಚೀನಾ ಹಾಗೆ ರಷ್ಯಾನೇ ಅಖಾಡಕ್ಕೆ ಇಳಿದು ಇಸ್ರೇಲ್ ಹಾಗೆ ಅಮೆರಿಕದ ಮೇಲೆ ದಾಳಿ ಮಾಡ್ಲಿಕ್ಕೆ ಮುಂದಾಗ್ಬಿಡುತ್ತಾ. ಇನ್ ಕೇಸ್ ಹಾಗೇನಾದರೂ ಆಗಿದ್ದೇ ಆದಲ್ಲಿ ಅಲ್ಲಿಗೆ 3ನೇ ಮಹಾಯುದ್ಧ ಅಧಿಕೃತವಾಗಿ ಫಿಕ್ಸ್ ಆದಂತೆ. ಆದರೆ ಸದ್ಯಕ್ಕೆ ಚೀನಾ ಹಾಗೆ ರಷ್ಯಾ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿವೆ. ನೇರವಾಗಿ ಅಖಾಡಕ್ಕೆ ಇಳಿತಿಲ್ಲ ಅಮೆರಿಕದ ರೀತಿಯಲ್ಲಿ. ಒಂದು ವೇಳೆ ಅಮೆರಿಕ ಮತ್ತೆ ತನ್ನ ದಾಳಿಯನ್ನ ಮುಂದುವರಿಸಿದ್ರೆ ನಾವು ಕೂಡ ಅಖಾಡಕ್ಕೆ ಅಧಿಕೃತವಾಗಿ ಬರ್ತೇವೆ ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡ್ತೀವಿ. ಈಗಾಗಲೇ ಇರಾನ್ಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ರಷ್ಯಾ, ಚೀನಾ ಎರಡೂ ದೇಶಗಳು ಕೂಡ ರವಾನೆ ಮಾಡಿದೆ. ನೇರವಾಗಿ ಅಖಾಡಕ್ಕೆ ಇಳಿಯುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಲಭ್ಯ ಆಗೋದು ಬಾಕಿ ಇದೆ. ಇನ್ನು ಇಸ್ರೇಲ್ನ ಅಣ್ವಸ್ತ್ರ ನೆಲೆಗಳ ಮೇಲೆ ಅಮೆರಿಕ ನಡೆಸಿರುವ ದಾಳಿ ವಿಫಲವಾಯಿತು, ಸಕ್ಸಸ್ ಆಯಿತು, ಆ ಚರ್ಚೆ ಬೇರೆ. ಆದರೆ ಯುದ್ಧ ನಡೀತಾ ಇದ್ದಿದ್ದು ಇಸ್ರೇಲ್ ಹಾಗೆ ಇರಾನ್ ನಡುವೆ ಅಮೆರಿಕ ಯಾಕೆ ಅಟ್ಯಾಕ್ ಮಾಡಬೇಕಾಗಿತ್ತು ಅನ್ನೋ ಪ್ರಶ್ನೆ ಇದೀಗ ಅಮೆರಿಕಾದ ಸುತ್ತ ಚಕ್ರವ್ಯೂಹದಂತೆ ಸುತ್ತಕೊಳ್ತಾ ಇದೆ. ಅದ್ಯಾವ ಗಳಿಗೆಯಲ್ಲಿ ಇರಾನ್ ಹಾಗೆ ಇಸ್ರೇಲ್ನ ಅಣು ಯುದ್ಧದ ನಡುವೆ ಅಮೆರಿಕ ಎಂಟ್ರಿ ಕೊಡ್ತೋ ಇದೀಗ ಅಮೆರಿಕ ವಿರುದ್ಧ ಮುಗಿ ಬೀಳಲಿಕ್ಕೆ, ತಿರುಗಿ ಬೀಳಲಿಕ್ಕೆ ಬೇರೆ ಬೇರೆ ದೇಶಗಳು, ಅದರಲ್ಲೂ ಪ್ರಮುಖವಾಗಿ ಚೀನಾ ಹಾಗೆ ರಷ್ಯಾ ಚಿಂತನೆಯನ್ನ ಪ್ರಾರಂಭ ಮಾಡಿವೆ. ಇರಾನ್ನ ಅಣು ಕೇಂದ್ರದ ಮೇಲೆ ಅಮೆರಿಕ ಅಟ್ಯಾಕ್ ಮಾಡ್ತು. ಇಸ್ರೇಲ್ ಹಾಗೆ ಇರಾನ್ನ ಮಧ್ಯೆ ಶತಮಾನಗಳ ಸೇಡಿನ ಸಮರ ಇದ್ದೇ ಇದೆ. ಇರಾನ್ ಇಸ್ರೇಲ್ನ ವಿರುದ್ಧವಾಗಿ ಕೇವಲ ಮಿಲಿಟರಿ ಆಪರೇಷನ್ಸ್ ಮಾತ್ರವಲ್ಲ, ಬದಲಾಗಿ ಉಗ್ರಗಾಮಿಗಳನ್ನ ಕೂಡ ಬೆಂಬಲಿಸಿ ಪೋಷಿಸ್ತಿದೆ ಅನ್ನೋ ಆರೋಪ ಇಸ್ರೇಲ್ನದ್ದು. ಹೀಗಾಗಿನೇ ಇರಾನ್ನಲ್ಲಿ ಅಣ್ವಸ್ತ್ರಗಳು ತಯಾರಾಯಿತು ಅಂದ್ರೆ ಅದು ನೇರವಾಗಿ ಬರೋದು ನಮ್ಮ ದೇಶದ ಮೇಲೆ ಅನ್ನೋ ಕಾರಣಕ್ಕೇನೆ ಇರಾನ್ನ ಅಣ್ವಸ್ತ್ರ ಪ್ರಾಜೆಕ್ಟ್ಗಳನ್ನು ಇಸ್ರೇಲ್ ಖಂಡಾತುಂಡವಾಗಿ ಖಂಡಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರವನ್ನ ತಯಾರು ಮಾಡೋಕ್ಕಾಗ್ಲಿ ಬಳಕೆ ಮಾಡೋಕ್ಕಾಗ್ಲಿ ನಾವು ಬಿಡೋದಿಲ್ಲ ಅನ್ನೋ ಶಪಥವನ್ನ ಮಾಡಿದೆ ಇಸ್ರೇಲ್. ಹಾಗೆ ಇರಾನ್ ಈ ರೀತಿ ತ್ವರಿತಗತಿಯಲ್ಲಿ ಅಣ್ವಸ್ತ್ರಗಳನ್ನು ತಯಾರು ಮಾಡಿ ಇಟ್ಕೊಳ್ಳಿಕ್ಕೆ ಕಾರಣವಾಗ್ತಾ ಇರೋದು ಖೊಮೇನಿ ಆಡಳಿತ. ಖೊಮೇನಿ ಆಡಳಿತವನ್ನ ಕೂಡ ನಾವು ಮುಗಿಸ್ತೇವೆ ಅನ್ನೋ ಪಣ ತೊಟ್ಟಿದೆ ಇಸ್ರೇಲ್. ಹಾಗಂದ ಮಾತ್ರಕ್ಕೆ ಅಮೆರಿಕಾಗೆ ಇದರಲ್ಲಿ ಯಾವುದೇ ರೀತಿ ಪಾತ್ರ ಇಲ್ಲ, ಇರಾನ್ಗೂ ಹಾಗೆ ಅಮೆರಿಕಾಗೂ ಸಂಬಂಧ ಸರಿಯಾಗೇ ಇತ್ತು ಅನ್ನೋ ರೀತಿಯ ಪರಿಸ್ಥಿತಿ ಅಲ್ಲ. ಬದಲಾಗಿ ಅಮೆರಿಕ ಹಾಗೆ ಇರಾನ್ ನಡುವೆ ಕೂಡ 5 ದಶಕಗಳ ಪ್ರತೀಕಾರದ ಸಂಘರ್ಷ ನಡೆದುಕೊಂಡೇ ಬಂದಿದೆ. ಸದ್ಯ ದೋಸ್ತ್ ಕಾ ದೋಸ್ತ್ ದುಶ್ಮನ್ ಅನ್ನೋ ರೀತಿಯಲ್ಲಿ ಅಥವಾ ಯಾರಿಗೆ ವೈರುತ್ವ ಇರುತ್ತೋ ಅವರ ವಿರುದ್ಧವಾಗಿ ನಿಲ್ಲುವ ಇಬ್ಬರು ಸ್ನೇಹಿತರಾಗಬಹುದು ಅನ್ನೋ ರೀತಿಯಲ್ಲಿ ಅಮೆರಿಕ ಹಾಗೆ ಇಸ್ರೇಲ್ ಕೈ ಜೋಡಿಸಿದೆ. ತಮ್ಮ ಬದ್ಧ ವೈರಿ ಇರಾನ್ನ ವಿರುದ್ಧ ಇದೀಗ ಇಸ್ರೇಲ್ ಹಾಗೆ ಅಮೆರಿಕ ಎರಡೂ ಕೂಡ ಮುಗಿಬಿದ್ದಿವೆ. ಇರಾನ್ ಯಾರು ಎಷ್ಟೇ ಪ್ರಬಲವಾದ ದಾಳಿಯನ್ನ ನಡೆಸಿದ್ರು,
ಅಮೆರಿಕ ಎಂಟ್ರಿ ಕೊಟ್ಟರು, ಬೆದರಿಕೆಯನ್ನ ಹಾಕಿದ್ರು, ನಾವು ಶರಣಾಗೋ ಮಾತೇ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟ ಮಾತುಗಳಲ್ಲಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದೆ. ಅದರಲ್ಲೂ ಖೊಮೇನಿ ಇರಾನ್ ಹಿಂದೆ ಸರಿಯೋ ಮಾತೇ ಇಲ್ಲ, ಅಮೆರಿಕ ಅಥವಾ ಇಸ್ರೇಲ್ ಜಂಟಿ ಆಪರೇಷನ್ ನಡೆಸಿದ್ರು ಕೂಡ ಅದಕ್ಕೆ ಖಡಕ್ ಉತ್ತರ ನಾವು ಕೊಟ್ಟೇ ಕೊಡ್ತೀವಿ ಅನ್ನೋ ಮಾತನಾಡ್ತಿದೆ. ಕೇವಲ ಇಷ್ಟು ಮಾತ್ರವಲ್ಲ, ಇದೀಗ ಇರಾನ್ಗೆ ಬೆಂಬಲವಾಗಿ ರಷ್ಯಾ ಹಾಗೆ ಚೀನಾ ನಿಲ್ಲೋದಾಗಿ ಘೋಷಣೆಯನ್ನ ಮಾಡಿದೆ. ಸ್ನೇಹಿತ ಸಂಕಷ್ಟದಲ್ಲಿದ್ದಾನೆ ಅಂತ ಹೇಳಿ ನೇರವಾಗಿ ಅಖಾಡಕ್ಕೆ ಇಳಿಯೋ ನಿರ್ಧಾರಕ್ಕೆ ಬಂದ್ಬಿಡುತ್ತಾ ರಷ್ಯಾ ಹಾಗೆ ಚೀನಾ. ಸದ್ಯಕ್ಕೆ ಅದೇ ಕುತೂಹಲ ಇರೋದು. ಈಗ ಬಾಹ್ಯ ಬೆಂಬಲ ನೀಡೋದು ಬೇರೆ, ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡೋದು ಬೇರೆ, ಆದರೆ ತಾವೇ ಖುದ್ದು ಚೀನಾ ಹಾಗೆ ರಷ್ಯಾನೇ ಅಖಾಡಕ್ಕೆ ಇಳಿದು ಇಸ್ರೇಲ್ ಹಾಗೆ ಅಮೆರಿಕದ ಮೇಲೆ ದಾಳಿ ಮಾಡ್ಲಿಕ್ಕೆ ಮುಂದಾಗ್ಬಿಡುತ್ತಾ. ಇನ್ ಕೇಸ್ ಹಾಗೇನಾದರೂ ಆಗಿದ್ದೇ ಆದಲ್ಲಿ ಅಲ್ಲಿಗೆ 3ನೇ ಮಹಾಯುದ್ಧ ಅಧಿಕೃತವಾಗಿ ಫಿಕ್ಸ್ ಆದಂತೆ. ಆದರೆ ಸದ್ಯಕ್ಕೆ ಚೀನಾ ಹಾಗೆ ರಷ್ಯಾ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿವೆ. ನೇರವಾಗಿ ಅಖಾಡಕ್ಕೆ ಇಳಿತಿಲ್ಲ ಅಮೆರಿಕದ ರೀತಿಯಲ್ಲಿ. ಒಂದು ವೇಳೆ ಅಮೆರಿಕ ಮತ್ತೆ ತನ್ನ ದಾಳಿಯನ್ನ ಮುಂದುವರಿಸಿದ್ರೆ ನಾವು ಕೂಡ ಅಖಾಡಕ್ಕೆ ಅಧಿಕೃತವಾಗಿ ಬರ್ತೇವೆ ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡ್ತೀವಿ. ಈಗಾಗಲೇ ಇರಾನ್ಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ರಷ್ಯಾ, ಚೀನಾ ಎರಡೂ ದೇಶಗಳು ಕೂಡ ರವಾನೆ ಮಾಡಿದೆ. ನೇರವಾಗಿ ಅಖಾಡಕ್ಕೆ ಇಳಿಯುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಲಭ್ಯ ಆಗೋದು ಬಾಕಿ ಇದೆ. ಇನ್ನು